ಸುಬ್ಬಣ್ಣವ್ರೆ ಹೆಂಗಾದ್ರು ಬನ್ನಿ. ರೋಟ್ರಿ ಅವ್ರ ನಂಬರ್ ಇದೆಯಾ ನಿಮ್ಮ? ಸರ್ ಸೊ ನಾವು ಬಹಳ ಹೊತ್ತಿಂದ ಕಾಯ್ದಿದ್ದು ನಮ್ಮ ವಿಶೇಷ ಅತಿಥಿಗಳು ಬಂದಿದ್ದಾರೆ. ನಾನು ಮಾತನಾಡ್ತಾ ಇರ್ಬೇಕಾದ್ರೆ ಏನಾದ್ರು ಬೋರ್ ಹೊಡಿತಾ, ಅಯ್ಯೋ ಯಪ್ಪ ತಲೆ ಬರಿತಾನೆ ಅಂತ ಅನ್ನಿಸ್ತಾ? ಬೇಕಾಗಿರೋಂಥ ವಿಚಾರನೆ ಸ್ವಲ್ಪ ರಸವತ್ತಾಗಿ ಸ್ವಲ್ಪ ಹಾಸ್ಯಮಯವಾಗಿ ಮಾತಾಡುವಂಥದ್ದು ನನ್ನ ವಿಚಾರ. ಅದಕ್ಕೋಸ್ಕರ ಟಿವಿಯವ್ರು ಬಿಡಲ್ಲ, ಮಾಡ್ತಾ ಇರ್ತಾರೆ, ಈಗ ನಮ್ಮ ಚಾನಲ್ ಬನ್ನಿ, ಈ ವಿಚಾರ ಮಾತಾಡಿ ಅಂತ. ಈ ವಿಚಾರಗಳು ಮಾತಾಡೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಕಮ್ಮಿ ಇದು 2.5 ಲಕ್ಷ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಅವರಿಗೆ ನಮ್ಮ ಸನಾತನ ಧರ್ಮ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದ. ಸೊ ಮಗಧ ರಾಜ್ಯದ ನಾನು ಕೇಳ್ದ, ಬಿಂಬಿಸಾರ ನಾನು ಕೇಳ್ದ, ಸ್ವಾಮಿ ಈ ಥರ ಬೇರೆಯವ್ರು ಬರ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲನ ಕೂಡ ದೊರಡೆ ಮಾಡ್ತಾರೆ, ಕೊಳ್ತನ ಮಾಡ್ತಾರೆ, ಎಲ್ಲ ಮಾಡಿ ನಮ್ಮನ್ನ
ಗುಲಾಮರನ್ನಾಗಿ ಮಾಡಿಬಿಡ್ತಾರೆ. ಸೊ ಏನಾದ್ರು ಮಾಡಿ ಅವ್ರನ್ನ ಜಯಿಸುವಂಥದ್ದಕ್ಕೆ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ ಮಗದ ರಾಜ, ಹೋಗ್ರಿ ರೀ ಅವನು ಹಿಂಗೆ ಕೆಲವೊಬ್ರು ಥರ ಇರ್ತಾರಲ್ಲ ರಾಜಕೀಯ ವ್ಯಕ್ತಿಗಳು, ದೇಶಕ್ಕೆ ಏನಾದ್ರೇನು ಎಂತಾದ್ರೇನು ನಾನು ಚೆನ್ನಾಗಿರೋ ಸಾಕು, ನನ್ನ ಜೀವನ ಚೆನ್ನಾಗಿರೋ ಸಾಕು, ನನ್ನ ವಂಶ ಚೆನ್ನಾಗಿರೋ ಸಾಕು, ಈ ಮನೋಭಾವದಲ್ಲಿ ಇರ್ತಾರೆ. ಹೀಗಿದ್ದಂಥದ್ದರಿಂದ ಅವನು ಹೇಳ್ತಾ ಇರ್ತಾನೆ. ಕೊನೆಗೆ ಚಾಣಕ್ಯ ಯೋಚನೆ ಮಾಡ್ತಾನೆ, ಹಿಂಗೆ ಬಿಟ್ರೆ ಆಗಲ್ಲ ಅಂತಂದ್ಬಿಟ್ಟನೆ ಚಂದ್ರಗುಪ್ತ ಮೌರ್ಯನನ್ನ ತಂದು ಬೆಳಕನ್ನ ಹಚ್ಚುವುದರ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೋಡಿ, ನಾವು ಬೆಳಕನ್ನ ಹಚ್ಚೋದ್ರು ಕೂಡ ಇದ್ರ ನೋಡಿ ಅಬ್ದುಲ್ ಕಲಾಂ ಅವರು ಒಂದು ವಿಶೇಷವಾದಂತ ಮಾತನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಒಬ್ಬ ಮುಸ್ಲಿಮನಾಗಿ ಅವರು ಒಂದು ಕ್ಯಾಂಡ್ ಇಟ್ಕೊಂಡಿದ್ರು. ಒಂದು ಕ್ರಿಶ್ಚಿಯನ್ ಧರ್ಮದ ಸಂಕೇತವಾಗಿರುವಂತಹ ಈ ಕ್ಯಾಂಡಲ್ ಅನ್ನು ಇಟ್ಕೊಂಡು ಸನಾತನ ಧರ್ಮದ ಹಿಂದೂ ಧರ್ಮದ ಆಚಾರ ವಿಚಾರಗಳಿಗೆ ನಾನು ಇವತ್ತು ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದೇನೆ ಅಂತ ಮಾಡೋದು. ನೋಡಿ, ಅಂಥವರೆಲ್ಲ ಮಹಾತ್ಮರಲ್ಲ, ಯಾವುದೇ ಮತ ಆಗಿರ್ಬೋದು, ಯಾವುದೇ ಪಂಥ ಆಗಿರ್ಬೋದು, ಆ ರೀತಿಯಾದಂತಹ ಮನೋಭಾವ ಇಟ್ಕೊಂಡವ್ರಿಗೆ ನಾವು ಯಾವತ್ತೂ ಮಹಾತ್ಮರ ಸ್ಥಾನವನ್ನ ಕೊಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಒಟ್ಟಿಗೆ ಹೇಳೋಣ. ಏನು ಜೊತೆಗೆ ಏನ್ ಹೇಳ್ತೀವಿ ನಾವು? असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति. ಅದೇ ರೀತಿ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಗುಣಶೇಖರ್ ಅವರು ಬಂದಿರೋರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಅರ್ಪಿಸ್ತಾ ಇದ್ದಾರೆ. ಕಲ್ಯಾಣ ಮಾಡೋದು ಅದಕ್ಕೆ ಪೌರಾಣಿಕ ನಮ್ಮ ಸಿವಿಲ್ ಶಾಸ್ತ್ರಿಗಳು ಅದನ್ನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷ ಸೇವೆ ನೋಡೋ ಕೊಡುಗೆ ಇಲ್ಲೇ ಇದೆ. ಆಮೇಲೆ ಇವತ್ತು ನಾವೆಲ್ಲ ಸೇರೋದಕ್ಕೆ ಮುಖ್ಯ ಕಾರಣ ನಮ್ಮ ಡಾಕ್ಟರ್ ಸೆಲ್ವರಾಜ್. ಇವತ್ತು ದೇವಸ್ಥಾನ ಇನ್ನೊಂದು ನೀವು ಚಪ್ಪಾಳೆ ಜೋರ ಬೆಳಿಬೇಕು. ಇವತ್ತು ನಮ್ಮ ದೇವಸ್ಥಾನ ಇಷ್ಟು ಸುಂದರವಾಗಿ, ಇಷ್ಟು ವ್ಯವಸ್ಥಿತವಾಗಿ ಅದಕ್ಕೆ ವಾಸ್ತುನ ಮಾಡಿ ಅನೇಕ ವ್ಯಾಪಾರವನ್ನು ಬದಿಗೊಟ್ಟಿ ನಮಗೆ ಸೇವೆ ಸಲ್ಲಿಸಿದ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಅರ್ಪಿಸ್ತಾ ಇದ್ದೀನಿ. ನಾನು ಈ ಕಡೆ ಹೇಳಿದೆ, ನಮಸ್ತೆಗೆ ಪ್ರತಿ ನಮಸ್ತೆ ಹೇಳಿ. ನಮಸ್ತೆ. ಜೀವನದಲ್ಲಿ ಅವ್ಯವಸ್ಥೆ ಇದ್ದಿದ್ದೇನೆ, ಅದಕ್ಕೆ ನಮಸ್ತೆಗೆ ಪ್ರತಿ ನಮಸ್ತೆ. ಇನ್ನೊಂದ್ಸಲ ಸರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ದಿನ ಇಂತಹ ಒಂದು ಒಳ್ಳೆಯ ದಿನದಿಂದ ಇವತ್ತು ಇರಲಿಲ್ಲ ಸೇರಿದ್ದೀವಿ ನಾವು. ಈಗಾಗಲೇ ಸಾಕಷ್ಟು ಐ ಥಿಂಕ್ ನಮ್ಮ ರೋಟೇರಿಯನ್ ಸೈಲರಾಜ್ ಅವರು ಹೇಳಿದ್ದಾರೆ. ಸೈಲರಾಜ್ ಅವರು, ನಾನು ಸುಮಾರು ವರ್ಷದಿಂದ ನಾವು ಸೈಲರಾಜ್ ಅವರ ಅಂದರೆ ನಮ್ಮ ಫ್ರೆಂಡ್ಶಿಪ್ ಆಗಿದೆ ರೋಟರಿಯಿಂದ ಸುಮಾರು ವರ್ಷದಿಂದ. ಬಟ್ ಅವರು ಇತ್ತೀಚೆಗೆ ಅಂದರೆ ಸಮ್ ಫ್ಯೂ ಇಯರ್ಸಿಂದ ಒಂದು ಅವ್ರ ಲೈಫ್ ಸ್ಟೈಲೇ ಬದಲಾವಣೆ ಆಗೋಯ್ತು. ಅವ್ರಿಗೆ ಭವ್ಯ ಭಾರತ ಅಂತ ತಗೊಂಡ್ರು. ಈ ಥರ ಮಕ್ಕಳಿಗೆ ಹೋಗಿ ಫ್ರೀಯಾಗಿ ಹೇಳ್ಕೊಡೋದು, ಸನಾತನ ಧರ್ಮವನ್ನು ಪ್ರಚಾರ ಮಾಡೋದು, ಈ ಥರ ಕಾರ್ಯಕ್ರಮಗಳನ್ನ ಅವ್ರಿಗೇನೋ ಒಂದು ಪ್ರೀತಿ ಬಂತು. ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ಅವ್ರ ಬಿಸ್ನೆಸ್ಸು ಎಲ್ಲನೂ ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ. ಇದೆಲ್ಲ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಇಂತಹ ಟೈಮ್ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥವರು ಒಂದು 100 ಜನ ಇದ್ದರೆ ನಮ್ಮ ಧರ್ಮವನ್ನು ಪ್ರಚಾರ ಮಾಡೋದಾಗಲಿ ಅಥವಾ ಜನಕ್ಕೆ ಮುಟ್ಸೋದಾಗಲಿ ತುಂಬ ಈಸಿ ಆಗುತ್ತೆ. ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ನಾನು ಏನು ನೋಡ್ತೀನಿ ಅಂತಂದರೆ, ಅಂದರೆ ವೇದಿಕೆ ಮೇಲೆ ಕೂತಿರೋರು ಎಲ್ಲರೂ ನನಗೆ ಹಳೆ ಪರಿಚಯ ಆಗಿದೆ. ತುಂಬ ವರ್ಷದಿಂದ ಇವರಂತೂ ನಮ್ಮ ಆಫೀಸಿಗೆ ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ಈ ಚಾಮರಾಜಪೇಟೆ ನನಗೇನು ಹೊಸದಲ್ಲ. ಯಾಕಂದ್ರೆ ನಮ್ಮ ತಂದೆ ಹುಟ್ಟಿ ಬೆಳೆದಿದ್ದ ಥರ್ಡ್ ಮೈನಲ್ಲೇ ಅವ್ರು ಹುಟ್ಟಿ ಬೆಳೆದ. ನಮ್ಮ ರೋಟರಿ ಅಧ್ಯಕ್ಷರು ಗುಣಶೇಖರ್ ಅವರು ಬಂದರೆ ಅವ್ರಿಗೂ ಸಹ ನಮ್ಮ ಅಭಿವೃದ್ಧಿ ಸಮಿತಿಯಾಗಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಡಾಕ್ಟರ್ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಮತ್ತು ರೋಟೇರಿಯನ್ ನಾಗೇಂದ್ರ ಪ್ರಸಾದ್ ಅವರು ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಇದೇನೆಂದರೆ, ಈಗ ಈ ದೇವಸ್ಥಾನ ಒಂದು ಹಂತಕ್ಕೆ ಬಂದಿದೆ. ಎಲ್ಲ ಮಹಾಜನರ ದಾನಿಗಳ ಒಂದು ಸಹಾಯದಿಂದ ಇದು ಒಂದು ಹಂತಕ್ಕೆ ಬಂದಿದೆ. ಸೊ ಈ ದೇವಸ್ಥಾನದ ಜಾಗದಲ್ಲೇ ನಾವು ಈ ಮೆಡಿಟೇಷನು ಮತ್ತು ಯೋಗ ಮತ್ತು ಇನ್ನೇನಾದರೂ
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದನ್ನೆಲ್ಲ ನಡೆಸೋದಕ್ಕೆ ನಾವು ಭಾಳ ಇಚ್ಛೆ ಪಡ್ತಾ ಇದ್ದೀವಿ. ಇದು ನಮ್ಮ ಡಾಕ್ಟರ್ ಸೆಲ್ವರಾಜ್ ಅವರು ಮನಸ್ಸು ಮಾಡಿದ್ದಾರೆ. ಇದು ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇವತ್ತು ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಮಗೆ ಇದು ತುಂಬ ಆಶೀರ್ವಾದ ಮಾಡೋ ಅಂತ ಒಂದು ಜಾಗ ನಮಗೆ ಸಿಕ್ತು ಅಂತ ನನ್ನ ಭಾವನೆ. ಮತ್ತು ಇವತ್ತು ನಮ್ಮ ಸೆಲ್ವರಾಜ್ ಅವ್ರ ಹತ್ರ ನೀವು ತುಂಬ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತರು ಮತ್ತು ಎಲ್ಲರೂ ಅವ್ರ ಹತ್ರ ತುಂಬ ಟ್ಯಾಲೆಂಟೆಡ್ ಇದೆ. ಅಂದರೆ ಯೋಗದಿಂದ ಹಿಡ್ಕೊಂಡು ಮತ್ತು ಮೆಡಿಟೇಷನ್ನಿಂದ ಹಿಡ್ಕೊಂಡು ಎಲ್ಲನೂ ಅವ್ರ ಕೈಯಲ್ಲಿ ಆ ಒಂದು ಶಕ್ತಿ ಇದೆ. ಅವ್ರನ್ನ ಬಳಸ್ಕೊಂಡಂದ್ರೆ ತುಂಬ ಒಂದು ಜನಕ್ಕೇನು ತುಂಬ ಇಂಪ್ರೂವ್ ಆಗುತ್ತೆ. ಮತ್ತೆ ತಮ್ಮ ಮಕ್ಕಳನ್ನ ಇಲ್ಲಿಗೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಈ ಜಾಗನ ಇಂಟ್ರೊಡ್ಯೂಸ್ ಮಾಡಿದ್ರು ತುಂಬ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಮತ್ತೆ ಕೊರೋನಾ ಬಂದಿದೆ, ಮುಖ ಮುಚ್ಕೊಂಡು ಆಚರಣೆ ಮಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ವರ್ಷದ ಈ ಡಿಸ್ಟ್ರಿಕ್ಟ್ ಗವರ್ನರ್ಶಿಪ್ ಅನ್ನ ಬರೋ ವರ್ಷ ಕೊಡ್ಬಿಡಿ ನಮಗೆ ಅಂತ. ಎಲ್ಲರೂ ಹೀಗೆ ಒಬ್ರಿಗೊಬ್ರು ಡಿಮೋಟಿವೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾರು ಒಬ್ರಿಗೊಬ್ರು ಉತ್ಸಾಹ ತುಂಬ್ತಿರ್ಲಿಲ್ಲ, ನಿರುತ್ಸಾಹ ತುಂಬ್ತಾ ಇದ್ರು. ಬಟ್ ನಮ್ಮ ದೇವತಾ ಮನುಷ್ಯ ಏನ್ ಮಾಡೋರು, ಯೋಚನೆ ಮಾಡೋರು, ಏನ್ ಮಾಡ್ಬೋದು ಈ ರೀತಿ ಜನಗಳೆಲ್ಲನೂ ಕಷ್ಟಗಳಿಂದ ನಷ್ಟಗಳಿಂದ ಯಾವ ರೀತಿಯಲ್ಲಿ ರೋಗಗಳಿಂದ ರುಜಿನಗಳಿಂದ ಒದ್ದಾಡ್ತಾ ಇದ್ದಾರೆ. ಏನಾದ್ರು ಮಾಡ್ಬೇಕು, ಇದೇ ಸರಿಯಾದ ಸಮಯ, ಸೇವೆ ಮಾಡ್ಬೇಕಾದ್ರೆ ಇದೇ ಸರಿಯಾದ ಸಮಯ ಅಂತ ಹೇಳಿ ನಿರ್ಧಾರ ತಗೊಂಡು ಏನ್ ಮಾಡಿದ್ರು, ನಮ್ಮನ್ನೆಲ್ಲ ಕರೆಸಿದ್ರು, ಮಾಡಿಬಿಟ್ಟು ಹೆಂಗೆ ಒಬ್ಬರನ್ನೊಬ್ರು ಮೀಟ್ ಮಾಡ್ಬೋದು. ಅವಾಗ ಝೂಮ್ ಮೂಲಕ ಮೀಟ್ ಮಾಡಿ ಎಲ್ಲಿದ್ರು ಝೂಮ್ ಆಗಿದ್ದಾರೆ ನೋಡಿ. ಇದು ಏನಂದ್ರೆ ಧರ್ಮ ಪರಿಪಾಲನೆ ಮಾಡ್ತಾ ಇತ್ತು ಅಂತಂದ್ರೆ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರಲ್ಲ, ಆ ರೀತಿ ಧರ್ಮವನ್ನು ರಕ್ಷಣೆ ಮಾಡ್ತಾರೆ. ಇವರು ಅದೆಷ್ಟು ದೇವಸ್ಥಾನಗಳಿಗೆ ದಾನಿಗಳಾಗಿದ್ದಾರೆ, ಎಷ್ಟು ಬಡವರಿಗೆ, ವಿದ್ಯಾರ್ಥಿಗಳಿಗೆ. ಇವತ್ತು ಹೇಳ್ಕೋಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಸ್ಗಳು ಯಾರೆಲ್ಲ ಇದಾರಲ್ಲ ಅವರೆಲ್ಲ ಇವರ ಕೃಪಾ ಕಟಾಕ್ಷದಿಂದ ಬಂದಿರುವಂಥವ್ರು. ಯಾಕಂದ್ರೆ ಹೋದಾಗ ಅವರೆಲ್ಲ ನೆನೆಸ್ಕೊಡ್ತಾರೆ. ಅವರೆಲ್ಲ ಹೇಳ್ತಾರೆ, ನಾವು ಸಿ.ವಿ. ಶಾಸ್ತ್ರಿ ಅವರ ಕೃಪಾ ಕಟಾಕ್ಷದಿಂದ ನಾವು ಬೆಳೆದಿದ್ವಿ, ನಾಗೇಂದ್ರ ಪ್ರಸಾದ್ ಅವರ ಸಹಾಯದಿಂದ ಬೆಳೆದಿದ್ವಿ, ಮಾಡಿದೀವಿ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅಂತವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಮುಂಚೆನೆ ಕೇಳ್ಕೊಂಡಿದ್ದೆ, ಇಲ್ಲ ಸರ್ ಬೇರೆ ಎಲ್ಲೋ ಇದೆ ಅಂತಂದ್ರು. ಇಲ್ಲ ಸರ್ ದಯವಿಟ್ಟು ಬಂದು ಹೋಗ್ಬೇಕು, ನಿಮ್ಮಂತ ಪುಣ್ಯ ಪುರುಷರು ಬಂದು ಹೋಗಿ ಇಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡೋಯ್ತು ಅಂತಂತಾರೆ ನಮ್ಮ ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿ ಅದನ್ನ ಬೆಳೆಸೋದಕ್ಕೆ ಇಂಬು ಕೊಟ್ಟಂಗಾಗತ್ತೆ, ಶಕ್ತಿ ಕೊಟ್ಟಂಗಾಗತ್ತೆ, ಚೈತನ್ಯ ಕೊಟ್ಟಂಗಾಗತ್ತೆ ಅಂತ ಕೇಳ್ಕೊಂಡಿದ್ದಕ್ಕೆ ಅವರು ಸಹೃದಯದಿಂದ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇವತ್ತು ನಾವೆಲ್ಲ ಏನ್ ಸೇರಿದ್ವಲ್ಲ ನಮ್ಮೆಲ್ಲರಿಗೂ ಕೂಡ ಉದ್ದೇಶಿ ಒಂದಷ್ಟು ಮಾತುಗಳನ್ನು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ಸ್ವಾಮಿ ನೀರು ಬೇಕು ಅಂತ ಈಗ ಅದೇ ಮರಳುಗಳಲ್ಲಿ ನಾನಿದ್ದೀನಿ ಅಂತ ಅನ್ಕೋ. ನನ್ನ ಹತ್ರ ನೀರಿದೆ, 1 ಲೋಟ ನೀರಿದೆ. ಸೊ ಈಗ ಏನ್ ಮಾಡ್ತೀನಿ ನಾನು, ನನಗೂ ನೀರು ಬೇಕು, ನಿಂಗೂ ನೀರು ಬೇಕು. ನೀನು ನನ್ನ ಹತ್ರ ಬಂದು ಕೇಳ್ತೀಯ, ಸ್ವಾಮಿ ನೀರು ಕೊಡಿ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ ಈ ನೀರಿಗೆ ಬೆಲೆ ಇದೆ ಅಂತ ಹೇಳ್ತೀನಿ. ಏನು ಬೆಲೆ ಅಂತ ಕೇಳ್ತೀವಿ. ನಿನ್ನ ಹತ್ರ ಎಷ್ಟು ಆಸ್ತಿ ಇದೆಯೋ ಅದರ ಅರ್ಧ ಕೊಟ್ರೆ ಅರ್ಧ ಲೋಟ ಕೊಡ್ತೀನಿ. ಇಡೀ ಜಗತ್ತಲ್ಲಿ ಅರ್ಧ ಕೊಟ್ರೆ ಅರ್ಧ ಲೋಟ ನೀರು ಕೊಡ್ತೀನಿ ಅಂತ. ಪೂರ್ತಿ ಲೋಟ ಬೇಕು ಅಂತಂದ್ರೆ ಪೂರ್ತಿ ಕೊಡಬೇಕು ನೀನು ಅಂತಾರೆ. ಅಂದ್ರೆ ನಿನ್ನ ಜೀವಕ್ಕೆ ಬೆಲೆ, ನೀನು ಸಂಪಾದನೆ ಮಾಡುವಂತ ಇಷ್ಟು ಆಸ್ತಿ ಪಾಸ್ತಿಗಳು, ಇಡೀ ಪ್ರಪಂಚದ ಬೆಲೆ 1 ಲೋಟ ನೀರಿಗೆ ಸಮ. ಮನುಷ್ಯನಿಗೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕು, ಹೊಟ್ಟೆ ಹಸಿದಾಗ ಅನ್ನ ತಿನ್ನಬೇಕು. ಆಸ್ತಿ ಪಾಸ್ತಿ ಮಾಡಬೇಕು, ಮಾಡಬಾರ್ದು ಅಂತ ನಾನು ಹೇಳಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ ಏನು ಅಂತಂದ್ರೆ ನ್ಯಾಯ ನೀತಿ ಧರ್ಮ ಎಲ್ಲ ಆಗಿರುತ್ತೆ. ಆ ಅಲೆಕ್ಸಾಂಡರ್ಗೆ ಎಲ್ಲಾ ದೇಶ ಗೆದ್ಕೊಂಡಿರ್ತಾನೆ. ಎಲ್ಲಾ ದೇಶ ಗೆದ್ಕೋಬೇಕಾದ್ರೆ ಅವ್ರಿಗೊಂದು ಇರುತ್ತಲ್ಲ, ಎಲ್ಲ ಗೆಲ್ತಾ ಹೋಗ್ತಂದಾಗ ಏನಾಗುತ್ತೆ, ಮದ ದಿಮಾಕು, ಅಹಂಕಾರ, ದುರಹಂಕಾರ ಎಲ್ಲ ಬರ್ತದಲ್ಲ. ಈ ರೀತಿ ಇದ್ದಂತ ಅಲೆಕ್ಸಾಂಡರ್ ಎಲ್ಲ ಮುಗಿಸ್ಕೊಂಡು ಏನ್ ಮಾಡ್ತಾನೆ, ಒಂದ್ಸಲ ಹೇಳ್ತಾನೆ ಅವ್ರ ಗುರುಗಳಿಗೆ ಹೋಗ್ಬಿಟ್ಟು ಅರಿಸ್ಟಾಟಲ್ಗೆ ಹೇಳ್ತಾನೆ, ನಾನು ಇವಾಗ ಭಾರತದ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕೆ ಭಾರತದ ಕಡೆ ಹೋಗ್ತೀಯ ಅಂತ ಹೇಳ್ತಾನೆ. ಗುರುಗಳೇ ನೋಡಿ, ನಾನು ಬೇಕಾದಷ್ಟು ರಾಷ್ಟ್ರಗಳನ್ನ, ಬೇಕಾದಷ್ಟು ದೇಶಗಳನ್ನ ಗೆದ್ದುಬಿಟ್ಟಿದ್ದೀನಿ, ನನಗಿನ್ನು ಉಳ್ಕೊಂಡಿರೋದು ಒಂದೇ ಒಂದು, ಯಾವುದು, ಹಿಂದೂಸ್ತಾನ. ಸೊ ಆ ಹಿಂದೂಸ್ತಾನವನ್ನ ಗೆಲ್ಲಬೇಕು ಅಂತ ಹೊರಟಿದ್ದೀನಿ ನಾನು ಅಂತ ಹೇಳ್ತಾರೆ. ಗುರುಗಳು ಬಾ ಸೈಲೆಂಟ್ ಆಗ್ಬಿಡ್ತಾರೆ. ಏನಪ್ಪ ಇದು, ಯಾವಾಗ ಕೇಳಿದ್ರು ಗುರುಗಳು ಈ ದೇಶ ಗೆಲ್ತೀನಿ, ಇಟಲಿ ಗೆಲ್ತೀನಿ, ಫ್ರಾನ್ಸ್ ಗೆಲ್ತೀನಿ, ಜರ್ಮನಿ ಗೆಲ್ತೀನಿ ಅಂತಂದ್ರು, ಓಡ್ ಬಾ ಅಂತ ಹೇಳಿ ಆಶೀರ್ವಾದ ಮಾಡುವಂತ ಈ ಗುರುಗಳು ಇವತ್ತು ನೋಡಿದ್ರೆ ಸೈಲೆಂಟ್ ಆಗಿದಾರಲ್ಲ ಯಾಕೆ ಅಂತಂತಾರೆ. ಹೇಳ್ತಾರೆ, ಮಗನೇ ಇಲ್ಲೂ ತನಕ ನೀನೆಲ್ಲ ದಂಡಯಾತ್ರೆ ಹೋಗಿದ್ದೆ, ದಂಡಯಾತ್ರೆಯಲ್ಲಿ ಹೋಗಿ ಆ ದೇಶ ಎಲ್ಲ ಗೆದ್ಕೊಂಡು ಬಂದೆ. ನೀನು ಭಾರತ ರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ದಂಡಯಾತ್ರೆ ಅಂತ ಹೋಗ್ಬಾರ್ದು, ವಿಜಯಿ ಯಾತ್ರೆ ಅಂತ ಹೋಗ್ಬೇಕು. ನೀನು ವಿಜಯಿ ಯಾತ್ರೆ ಹೆಂಗೆ ಅಂತ ಹೋಗ್ಬೇಕು ಅಂತಂದ್ರೆ, ನೀನು ವಿಧೇಯನಾಗಿ ವಿದ್ಯಾರ್ಥಿಯಾಗಿ ಹೋದಾಗ ಭಾರತ ದೇಶದಿಂದ ಸಿಗುವಂತ ಆ ಒಂದು ಜ್ಞಾನ, ವಿವೇಕ, ವೈರಾಗ್ಯ, ಸಂಪತ್ತು ಎಲ್ಲ ಸಿಗುತ್ತೆ. ನೀನ್ ಭಾರತವನ್ನ ಗೆದ್ಕೊಂಡ್ ಬರ್ತೀನಿ ಅಂತ ದುರಾಂಕರವಾಗಿ
ಹೋಗಿ ಬರ್ತಾನೆ ಅಂತಂತಂದಾಗ ಹೇಳ್ತಾರೆ, ನೀನು ಭಾರತಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ವಿಧೇಯನಾಗಿ ವಿದ್ಯಾರ್ಥಿಯಾಗಿ ಹೋಗಿ, ವಿದ್ಯಾಕಾಂಕ್ಷಿಯಾಗಿ ಹೋಗಿ, ಜ್ಞಾನಾಕಾಂಕ್ಷಿಯಾಗಿ ಹೋಗಿ ಜ್ಞಾನವನ್ನು ಪಡ್ಕೊಂಡು ಬರಬೇಕಾದಾಗ ಅಲ್ಲಿಂದ ಏನಾದ್ರು ನನಗೆ ತಂದುಕೊಡ್ಬೋದಾದ್ರೆ 3 ತಂದುಕೊಡಪ್ಪ ಅಂತ ಹೇಳ್ತಾರೆ. ಏನು ಅಂತಂತಂದ್ರೆ ಮೊಟ್ಟ ಮೊದಲದಾಗಿ ಅವರು ಹೇಳುವಂಥದ್ದು ಭಾರತ ದೇಶದ ಒಂದು ಹಿಡಿ ಮಣ್ಣು. ಭಾರತ ದೇಶದ ಒಂದು ಹಿಡಿ ಮಣ್ಣು ಕೇಳ್ತಾನೆ. ಯಾಕೆ ಭಾರತ ದೇಶದ ಹಿಡಿ ಮಣ್ಣು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಭಾರತ ದೇಶದ ಹಿಡಿ ಮಣ್ಣಲ್ಲಿ ಏನಿದೆ ಅಂತಂದ್ರೆ ಯಾವ ರೀತಿಯಾದ ಸತ್ವ ಇದೆ, ಯಾವ ರೀತಿಯಾದ ತತ್ವ ಇದೆ, ಯಾವ ರೀತಿಯಾದ ಮಹತ್ವ ಇದೆ, ಯಾವ ರೀತಿಯಾದಂಥ ಜ್ಞಾನ ಇದೆ, ವಿವೇಕ ಇದೆ, ವೈರಾಗ್ಯ ಇದೆ ಅಂತಂತಂದ್ರೆ ಆ ಭಾರತ ದೇಶದ ಮಣ್ಣಲ್ಲಿ ಬೆಳೆದಂಥ ಬೆಳೆಯಲ್ಲಿ ಬರುತ್ತಲ್ಲ ಅದೆಲ್ಲವೂ ಕೂಡ ಎಲ್ಲರೂ ಕೂಡ ಉತ್ತಮರನ್ನಾಗಿ ಮಾಡುತ್ತೆ, ಅತ್ಯುತ್ತಮರನ್ನ ಮಾಡುತ್ತದೆ, ಸಾಧಕರನ್ನಾಗಿ ಮಾಡುತ್ತೆ. ಅಂತ ಒಂದು ದಿವ್ಯ ಜ್ಞಾನವನ್ನ ಕೊಡುವಂತಹ ತಾಕತ್ತು ಆ ಮಣ್ಣಿಗಿದೆ. ಹಾಗಾಗಿ ಒಂದು ಹಿಡಿ ಮಣ್ಣು ತಗೊಂಬ ಅಂತ. ಗಂಗೆ ಇದೆಯಲ್ಲ, ಆ ಗಂಗೆ ಸಾಧ್ಯ ಆಯ್ತು ಅಂತಂದ್ರೆ ಒಂದು ಕುಡಿಕೆಯಲ್ಲಿ ಗಂಗೆಯನ್ನು ತಂದುಕೊಡಪ್ಪ ಅಂತ ಕೇಳ್ತಾರೆ. ಅಯ್ಯೋ ಗುರುಗಳೇ, ಯಾಕೆ ಇಲ್ಲಿ ಸಿಗ್ದಿರೋಂಥದ್ದ, ಇಲ್ಲಿ ಸಿಗ್ದಿರೋಂಥ ನೈಲ್ ನದಿ ನೀರಿಗಿನ ಆ ನದಿ ಅಷ್ಟು ಶ್ರೇಷ್ಠವೇ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ, ನೋಡಪ್ಪ ಗಂಗಾ ನದಿಯಲ್ಲಿ 7 ಜನ್ಮಗಳ ಪಾಪವನ್ನ ಒಂದು ಸಲ ನೀನು ಮಿಂದಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಒಬ್ಬ ಸನ್ಯಾಸಿಯನ್ನು ತೆಗೆದುಕೊಂಡ್ ಬಾ, ಕರ್ಕೊಂಡ್ ಬಾ ಇಲ್ಲಿಗೆ ಅಂತ. ಯಾಕೆ ಸನ್ಯಾಸಿ ಅಂತ ಹೇಳ್ತಾರೆ. ನೀನು ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅಲ್ಲಿರೋ ಸಾಧು ಸನ್ಯಾಸಿಗಳ ತಾಕತ್ತು ಏನು, ಅವರ ಜ್ಞಾನ ಏನು, ಅವರ ಶಕ್ತಿ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ನೀನು ಹೋಗಿ ಅಲ್ಲಿ ಹೋಗಿ ತಗೊಂಬಾ ಅಂತ ಹೇಳ್ತಾರೆ. ಆಯ್ತು ಸನ್ಯಾಸಿನ ಕರ್ಕೊಂಬ ಅಂತ. ಸೊ ಭಾರತ